ಅಮ್ಮ ಮಗಳೇ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅಂತೂ ಹೇಳಿದ್ದನ್ನ ಸಾಧಿಸೋಕೆ ಶುರು ಮಾಡಿದ್ದಾರೆ. ನೀವು ನೆಟ್ಟಿದ್ದು ಬೇವಿನ ಗಿಡ ಆದ್ರೂ ಅದರಲ್ಲಿ ಮಾವಿನ ಹಣ್ಣು ಬಿಡೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಒಟ್ನಲ್ಲಿ ನನ್ನ ಮಗಳನ್ನ ಈ ಮನೆ ರಾಣಿ ಮಾಡ್ತೀನಿ. ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ಏನೂ ಇಲ್ಲಮ್ಮ. ನೋಡು, ನೀನೀಗ ಈ ಮನೆ ಸೊಸೆ, ಏಜೆ ಹೆಂಡತಿ. ನೀನು ಈ ಮನೆಯಲ್ಲಿ ಮಹಾರಾಣಿ ಥರ ಒಡವೆಗಳನ್ನೆಲ್ಲ ಹಾಕೊಂಡು ಮೆರೀತಿರ್ತೀಯ ಅಂದ್ಕೊಂಡಿದ್ದೆ. ಆದರೆ ನೀನು ಬಂದ ದಾರಿನ ಮರಿದೆ ಮೊದಲಿನ ಹಾಗೆ ಇಷ್ಟೊಂದು ಸಿಂಪಲ್ ಆಗಿರೋದು ನೋಡ್ತಿದ್ರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಮಗಳೇ. ಅಲ್ಪರಿಗೆ ಐಶ್ವರ್ಯ ಬಂದರೆ ಮೆರೀತಾರೆ ಅನ್ನೋ ಮಾತನ್ನ ನೀನು ಸುಳ್ಳು ಮಾಡಿಬಿಟ್ಟೆ. ಈ ಮನೆಯವರೆಲ್ಲ ಒಡವೆಗಳನ್ನು ಹಾಕೊಂಡು ಮೆರೀತಿದ್ರೆ ನೀನು ಮಾತ್ರ ಯಾವುದಕ್ಕೂ ಆಸೆ ಪಡದೆ ಇಷ್ಟೊಂದು ಸಿಂಪಲ್ ಆಗಿರೋದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಮ್ಮ. ನೋಡು, ನಿನಗೆ ಈ ಮನೆ ಸೊಸೆ ಸ್ಥಾನ, ಏಜೆ ಹೆಂಡತಿ ಅನ್ನೋ ಪಟ್ಟ ಅದೇ ದೊಡ್ಡ ಒಡವೆ ಇದ್ದ ಹಾಗಮ್ಮ. ಇದನ್ನೆಲ್ಲ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗು ಮಗಳೇ. ನಮ್ಮನೆ ಹೆಸರನ್ನ ಉಳಿಸು. ನೀನು ಯಾವತ್ತೂ ಹೀಗೆ ಸಿಂಪಲ್ ಆಗಿರು. ಯಾವುದೇ ಕಾರಣಕ್ಕೂ ಈ ಮನೆ ಸೊತ್ತ ಮೇಲೆ ಆಸೆ ಪಡಬೇಡ. ನೋಡು ಮಗಳೇ, ನೀನು ಎಷ್ಟೇ ಸಿಂಪಲ್ ಆದರೂ ಈಗ ನೀನು ಏಜೆ ಅವ್ರ ಹೆಂಡತಿ. ಅವ್ರ ಮರ್ಯಾದೆ ಹಾಳಾಗದೇ ಇರೋ ಮಟ್ಟಕ್ಕಾದರೂ ಇರಬೇಕು. ಒಂದು ನಿಮಿಷ. ಅಮ್ಮ ಏನು ಮಾಡ್ತಿದ್ಯಾ? ಇದು ನನ್ನ ಮುದ್ದಿನ ಮಗಳಿಗೆ ಈ ತಾಯಿ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆಮ್ಮ. ಆಹಾ, ನನ್ನ ಬಂಗಾರ. ನಿಂಗಲ್ಲಮ್ಮ ಹೇಳಿದ್ದು, ನಾನು ಕೊಟ್ಟಿರೋ ಬಂಗಾರಕ್ಕೆ. ಸರಿನಮ್ಮ, ನಾವಿನ್ ಬರ್ತೀವಿ. ಅಮ್ಮ, ಮೊದಲನೇ ಹಬ್ಬಕ್ಕೆ ಮಗಳನ್ನು ಅಳಿಯನ್ನು ಮನೆ ಕರೆಯೋಣ ಅಂತ ಬಂದ್ವಿ. ಇಲ್ಲೂ ನಿನಗೆ ಮೊದಲನೇ ಹಬ್ಬ. ಇವ್ರು ಯಾರು ನಿನ್ನನ್ನು ಕಳಿಸ್ಕೊಡೋಕ್ಕೆ ರೆಡಿನೇ ಇಲ್ಲ. ಬರಲ ಮಗಳೇ, ಅಲ್ಲಿ ಅಪ್ಪ ಒಬ್ಬರೇ ಕಾಯ್ತಿರ್ತಾರೆ. ಸರಿ ಅಮ್ಮ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ, ನೀನು ಅದೇನು ನೋಡು ಹೋಗು. ಸರಿ ಅಮ್ಮ. ಅಮ್ಮ, ಇದು ನೀನಾ? ಈಗ ಯಾಕೆ ಬಂತು ನಿನ್ಗೆ ಅನುಮಾನ? ಅಲ್ಲಮ್ಮ, ನೀನು ಅಕ್ಕಂಗೆ ಚಿನ್ನದ ಚೈನ್ ಗಿಫ್ಟ್ ಕೊಟ್ಟೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅಯ್ಯ ದಡ್ಡಿ, ಮೀನು ಹಿಡಿಯೋಕ್ಕೆ ಒಂದು ಗಾಳ, ಆ ಗಾಳಕ್ಕೊಂದು ಎರೆಹುಳ ಇರಬೇಕು. ಅಂಥದ್ರಲ್ಲಿ ನಾವು ತಿಮಿಂಗ್ಲಕ್ಕೆ ಟಾರ್ಗೆಟ್ ಮಾಡ್ತಿದ್ದೀವಿ. ಅದರಲ್ಲಿ ಈ ಚಿನ್ನದ ಚೈನ್ ಇದೆಯಲ್ಲ, ಅದು ನಮಗೆ ದೊಡ್ಡ ಬಲೆ ಇದ್ದ ಹಾಗೆ. ಮೀನು ತಿಮಿಂಗ್ಲ ಏನಮ್ಮ ಮಾತಾಡ್ತಿದ್ಯಾ? ಬಾ, ಅದು ನಿನಗೇನು ಅರ್ಥನೂ ಆಗಲ್ಲ. ನಡಿ ನಡಿ ಬಾ. ಓಹೋ, ಇದಾ ವಿಷಯ. ಈ ಮನೆ ಆಸ್ತಿ ನಿನ್ ಪಾಲಕ್ ತಿಮಿಂಗ್ಲಾನ? ಅದನ್ನ ಹಿಡಿಯೋದಕ್ಕೆ ಜುಜ್ಬಿ ಚಿನ್ನದ ಚೈನು ನಿನಗೆ ಬಲೆನಾ? ನೋಡ್ತಿರು, ಅದೇ ಬಲೆ ನಿನ್ನ ಕಾಲಕ್ಕೆ ಸುತ್ಕೊಂಡು ನೀನೇ ತಿಮಿಂಗ್ಲದ ಬಾಯಿಗೆ ಸಿಕ್ ಬೀಳೋ ಹಾಗೆ ಮಾಡ್ತೀನಿ.
ಅಜ್ಜಿ 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 ನಿಂತ್ಕೊಳ್ಳಿ. ಏನು ಹೇಳು ಸರ್? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನು? ಆ ಹೆಂಗಸಿನ ಉದ್ದೇಶ ಏನು ಅಂತ ಗೊತ್ತಾ? ಯಾವ ಹೆಂಗಸಿನ ಬಗ್ಗೆ ಹೇಳ್ತಾ ಇದೀಯಾ? ಅಯ್ಯೋ, ಲೀಲಾ ತಾಯಿ ಬಗ್ಗೆ. ಯಾರು, ಕೌಸಲ್ಯನಾ? ಅವರೇ. ಅವ್ರು ಯಾವ ಪ್ಲಾನ್ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ತಾಯಿ ಮಗಳು ಇಬ್ಬರನ್ನು ಮನೆಯಿಂದ ಆಚೆ ಓಡಿಸ್ತೀರಾ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ವಿಷಯ ಏನು ಹೇಳು. ಅಜ್ಜಿ, ಅವ್ರ ಮನಸ್ಸಲ್ಲಿ ಬೇರೆನೇ ಉದ್ದೇಶ ಇದೆ. ಹೌದಮ್ಮ, ಅದೇನು ಅಂತ ನಾ ಕಣ್ಣಾರ ನೋಡಿದ್ದಲ್ದೆ ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ. ಸತ್ಯ, ನಿಮಗೆ ಇವಾಗ್ಲಾದ್ರೂ ಅವ್ರ ಬುದ್ಧಿ ಏನು ಅಂತ ಗೊತ್ತಾಯ್ತಲ್ಲ, ಮತ್ತೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಒಂದು ಡಿಸೈಡ್ ಮಾಡಿ. ಹೌದಮ್ಮ, ಇದನ್ನ ಹೀಗೆ ಬಿಟ್ರೆ ನಮ್ಮನೆ ಮರ್ಯಾದೆನೇ ಹೋಗುತ್ತೆ. ಹೌದಜ್ಜಿ, ನಿಮ್ಮ ಮಾತು ಸತ್ಯ. ಈ ಮನೆ ಗೌರವನೇ ನಮಗೆ ಮುಖ್ಯ. ಅದನ್ನ ಉಳಿಸೋದಕ್ಕೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಇವಾಗ ಹೇಳಿ ಅಜ್ಜಿ, ನಾನು ಏನು ಮಾಡಬೇಕು? ಈಗಲೇ ನಿಮ್ಮ ಅತ್ತೆನ ಕರ್ಕೊಂಡು ಹೋಗಿ ಒಡವೆಗಳು ಹಾಕಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಾ. ಅಜ್ಜಿ, ಮತ್ತಿನ್ನೇನಮ್ಮ, ಪಾಪ ಅವ್ರ ತಾಯಿಗೆ ಅವ್ರ ಮಗಳ ಬಗ್ಗೆ ಇರೋ ಯೋಚನೆ ನಮಗಿಲ್ಲ ನೋಡು. ನೀನು ನಿಮ್ಮ ಅತ್ತೆನ ಕರ್ಕೊಂಡು ಹೋಗಿ ಒಡವೆಗಳು ಹಾಕಿ ಅಲಂಕಾರ ಮಾಡಿ ಕರ್ಕೊಂಡು ಬಾ. ಅಲ್ಲ ಅಜ್ಜಿ, ಅವರು ಮೊದಲು ಹೇಳ್ದಷ್ಟು ಕೇಳು ಸರು. ಅರ್ಥ ಆಯ್ತಾ? ಚೆನ್ನಾಗೇ ಆಯ್ತು. ಏನು ಅರ್ಥ ಆಯ್ತು? ಯಾರನ್ನೇ ಆಗ್ಲಿ ಯಾವುದನ್ನೇ ಆಗ್ಲಿ ಅಂಡರ್ ಎಸ್ಟಿಮೇಟ್ ಮಾಡದೆ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದ್ರೆ ನಾವೇ ಫೂಲ್ ಆಗ್ಬಿಡ್ತೀವಿ ಅನ್ನೋದು. ಮತ್ತೇನು ಯೋಚನೆ ಮಾಡ್ತಾ ಇದೀಯಾ? ಬೇಗ ಹೋಗಿ ರೆಡಿ ಮಾಡು. ಇವ್ರನ್ನ ನಾನೊಬ್ಳೇ ಡೀಲ್ ಮಾಡ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬಾರ್ದು. ಇವರು ಅಸಾಮಾನ್ಯರಲ್ಲೇ ಅಸಾಮಾನ್ಯರು.